ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಹಬೀಬ್ ದಂಟ್. ಎಸ್ ವೀಕ್ಷಕರೇ, ಸುಮ್ಮನಿರಲಾರದೆ ಇರುವೆ ಬಿಟ್ಕೊಂಡ್ರ ಬಿಜೆಪಿ ನಾಯಕರು ಅನ್ನುವಂಥ ಒಂದು ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ರಾಜ್ಯಪಾಲರ ಮೂಲಕ ತಮ್ಮ ಒಂದು ರಾಜಕಾರಣವನ್ನ ಮಾಡಲಿಕ್ಕೆ ಹೋಗಿ ಈಗ ರಾಜ್ಯಪಾಲರನ್ನು ಕೂಡ ರಾಜಕಾರಣದಲ್ಲಿ ಸಿಕ್ಕಿಸಿ ಅವರ ತಲೆದಂಡಕ್ಕೆ ಕಾರಣರಾದ್ರ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ಹಾಗಾದ್ರೆ ರಾಜ್ಯಪಾಲರ ತಲೆದಂಡಕ್ಕೆ ಆಗಿರ್ತಕ್ಕಂಥ ಸಮಸ್ಯೆ ಏನು ಅಂತಂದ್ರೆ ಏನು, 2 ದಿನಗಳ ಹಿಂದೆ ಈಗ ರಾಜ್ಯಪಾಲರು ಜಂಟಿ ವಿಧಾನಮಂಡಲ ಅಧಿವೇಶನದಲ್ಲಿ ಆ ರಾಜ್ಯಪಾಲರ ಭಾಷಣವನ್ನ ಪೂರ್ತಿಯಾಗಿ ಓದದೆ ಅರ್ಧಂಬರ್ಧ ಓದಿ ಇಡೀ ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯದ ಜನತೆಗೆ, ಕರ್ನಾಟಕಕ್ಕೆ ಒಂದು ರೀತಿಯ ಅವಮಾನ ಮಾಡಿಬಿಟ್ಟಿದ್ದಾರೆ ಅನ್ನುವಂಥ ಆರೋಪ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಕ್ಷದ ಕಾರ್ಯಕರ್ತರು, ನಾಯಕರು, ಶಾಸಕರು ಎಲ್ಲರೂ ಕೂಡ ಆರೋಪಿಸಿರ್ತಕ್ಕಂಥದ್ದು. ಇದರ ಜೊತೆಗೆ ಅವರು ತೆಗೆದುಕೊಂಡಿರ್ತಕ್ಕಂಥ ಅಂದ್ರೆ ಕಾಂಗ್ರೆಸ್ನವರು ತೆಗೆದುಕೊಂಡಿರ್ತಕ್ಕಂಥ ರಾಜ್ಯಪಾಲರ ವಿರುದ್ಧದ ಒಂದು ಆರೋಪ ಏನು ಅಂತಂದ್ರೆ ರಾಜ್ಯಪಾಲರು ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆ ಎನ್ನುವಂಥದ್ದು. ಅಂದ್ರೆ ಅವರ ಭಾಷಣ ಮುಗಿದ ತಕ್ಷಣ ಅವರು ರಾಷ್ಟ್ರಗೀತೆ ಮುಗಿಯೋವರೆಗೂ ಇರಬೇಕಿತ್ತು. ಬರೀ ಜೈ ಹಿಂದ್ ಅಂತಂದು ಬಾಯಿ ಮಾತಲ್ಲೇ ಹೇಳ್ಬಿಟ್ಟು ಹೊರಟು ಬಿಟ್ರೆ ರಾಷ್ಟ್ರಗೀತೆ ಅದು ಒಂದು ರೀತಿಯ ಪರಿಪಾಠ, ಅದು ಅದನ್ನು ಯಾರು ಪಾಲಿಸ್ತಾರೆ? ಆ ಶಿಷ್ಟಾಚಾರವನ್ನು ಪಾಲಿಸಿಲ್ಲ, ಆ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿದ್ದಾರೆ, ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆ. ಹಾಗಾಗಿ ಅವರು ನಮಗೆ ಬೇಡ ಅನ್ನುವಂಥ ಒಂದು ದೊಡ್ಡ ಮಟ್ಟದ ಕೂಗನ್ನ ಎತ್ತಿದ್ದಾರೆ. ರಾಜ್ಯ ಕಾಂಗ್ರೆಸ್ ನಾಯಕರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ವಿಧಾನಸಭಾ ಸದಸ್ಯರು ಎಲ್ಲರೂ ಸೇರಿಬಿಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಹಿಡಿದು ಯಕಶ್ಚಿತ್ ವಿಧಾನಸಭಾ ಶಾಸಕರಿಂದ, ಸದಸ್ಯರಿಂದನೂ ಕೂಡ, ವಿಧಾನ ಪರಿಷತ್ ಸದಸ್ಯರಿಂದನೂ ಹಿಡಿದು ಗೋ ಬ್ಯಾಕ್ ಗವರ್ನರ್ ಅನ್ನುವಂಥ ಒಂದು ಕೂಗನ್ನು ಕೂಗ್ತಾ ಇದ್ದಾರೆ. ಆ ಕುರಿತಂತೆ ಈಗ ದೊಡ್ಡ ಒಂದು ಹೋರಾಟಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ, ಪಕ್ಷ ಸಜ್ಜಾಗಿರ್ತಕ್ಕಂಥದ್ದು. ನೋಡಿ, ಈಗ ರಾಜ್ಯ ಸರ್ಕಾರ ಕೆಲವೊಂದು ಅಪವಾದಗಳ ಹಿಂದೆ ಬಿದ್ದು ಈಗ ಒಂದಷ್ಟು ವರ್ಚಸ್ಸನ್ನು ಕಳೆದುಕೊಂಡಿತ್ತು. ಅದು ಕುರ್ಚಿ ಕಿತ್ತಾಟ ಮತ್ತು ಏನು ಅಧಿಕಾರ ಹಸ್ತಾಂತರ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವಿನ ಅಧಿಕಾರ ಹಸ್ತಾಂತರದ ಗಲಾಟೆ, ಅದಲ್ಲದೆ ಸಚಿವ ಸಂಪುಟ ವಿಸ್ತರಣೆ, ಅಲ್ಲದೆ ಸಚಿವರ, ಶಾಸಕರ ಭ್ರಷ್ಟಾಚಾರ ಅಥವಾ ಸರ್ಕಾರಿ ಅಧಿಕಾರಿಗಳ ಮೇಲೆ ದೌರ್ಜನ್ಯ, ಈ ಕುರಿತಂತೆ ಹಲವಾರು ವಿಚಾರಗಳಿಂದ ಸರ್ಕಾರಕ್ಕೆ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಒಂದಷ್ಟು ಸಾರ್ವಜನಿಕವಾಗಿ ಹಿನ್ನಡೆ ಉಂಟಾಗಿತ್ತು. ಇದನ್ನ ಸರಿಯಾಗಿ ಎನ್ಕ್ಯಾಶ್ ಮಾಡ್ಕೋಬೇಕಾಗಿರ್ತಕ್ಕಂಥ ಬಿಜೆಪಿ ಈಗ ತಾನಾಗಿ ರಾಜ್ಯಪಾಲರ ಮೂಲಕ ಒಂದು ಪ್ರಬಲ ಅಸ್ತ್ರವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ನೀಡಿದೆ ಅನ್ನುವಂಥದ್ದು. ಅದೇನು ಅಂತಂದ್ರೆ ಇದೇ ಭಾಷಣದ ಮೊಟಕುಗೊಳಿಸುವಿಕೆ ಮತ್ತು ರಾಷ್ಟ್ರಗೀತೆಯನ್ನ ಅದಕ್ಕೆ ಅಪಮಾನ ಮಾಡಿರ್ತಕ್ಕಂಥ ಒಂದು ಇಶ್ಯೂವನ್ನು ಕೊಟ್ಬಿಟ್ಟು ಈಗ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಾ ಇದೆ, ರಾಜ್ಯಪಾಲರ ವಿರುದ್ಧ ಈಗಾಗಲೇ ಅವರು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಕೇಂದ್ರ ಬಿಜೆಪಿ ಸರ್ಕಾರದ ಕೈಗೊಂಬೆ, ಬಿಜೆಪಿ ಪಕ್ಷದ ಕೈಗೊಂಬೆ ಹಾಗೆ ವರ್ತಿಸ್ತಾ ಇದ್ದಾರೆ ಅನ್ನೋ ಆರೋಪ ಮಾಡ್ತಿದಾರಲ್ವಾ. ಇದನ್ನ ಪೊಲಿಟಿಕಲ್ ಇಶ್ಯೂ ಮಾಡಿ ರಾಜ್ಯಪಾಲರ ವಿರುದ್ಧ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಹೋರಾಟ ಮಾಡ್ಲಿಕ್ಕೆ ಅವರು ತಯಾರಾಗಿದ್ದಾರೆ. ಕಾಂಗ್ರೆಸ್ ನಾಯಕರು ಹೇಳುವಂಥದ್ದು ಏನ್ ಗೊತ್ತಾ, ನಮ್ಮ ರಾಜ್ಯಕ್ಕೆ GSTಯಲ್ಲಿ ಅನ್ಯಾಯ ಆಗ್ತಾ ಇದೆ, ತೆರಿಗೆ ಅನುದಾನದಲ್ಲಿ ಅನ್ಯಾಯ ಆಗ್ತಾ ಇದೆ, ಬೇರೆ ಬೇರೆ ಇಲಾಖೆಗಳ ಕೇಂದ್ರ ಅನುದಾನದಲ್ಲಿ ಅನ್ಯಾಯ ಆಗ್ತಾ ಇದೆ, ನಮಗೆ ಯಾವುದೇ ರೀತಿಯ ನ್ಯಾಯವನ್ನು ಕೊಡ್ಲಾಗ್ತಾ ಇಲ್ಲ. ನಾವು ಕೇಳಿದ್ರೆ ಮನ್ರೇಗಾದಲ್ಲಿ ಅನ್ಯಾಯ ಆಗ್ತಾ ಇದೆ, ನಾವು ಕೇಳಿದ್ರೆ ಬಿಜೆಪಿಯಲ್ಲಿ ಆಡಳಿತ ಇರತಕ್ಕಂಥ ರಾಜ್ಯಗಳಿಗೆ ಒಂದು ನ್ಯಾಯ ಮಾಡ್ತಾರೆ, ಬಿಜೆಪಿಯೇತರ ಒಂದು ಪಕ್ಷಗಳಿರ್ತಕ್ಕಂಥ ರಾಜ್ಯ ಸರ್ಕಾರಗಳಿಗೆ ಇನ್ನೊಂದು ರೀತಿಯ ಅನ್ಯಾಯ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ರಾಜ್ಯಪಾಲರಿಗೆ ನಾವು ದೂರನ್ನು ಕೊಟ್ಟರೆ, ಭಾಷಣವನ್ನು ಬರೆದು ಕೊಟ್ಟರೆ ಅವರು ಅದನ್ನು ಓದಿದೆ ರಾಜ್ಯಪಾಲರು ಕೂಡ ಕೇಂದ್ರ ಸರ್ಕಾರ ಪರವಾಗಿಯೇ ವರ್ತನೆಯನ್ನ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನು ಇಟ್ಕೊಂಡು ಇಡೀ ಇಶ್ಯೂ ಅನ್ನೇ ರಾಜಕೀಕರಣಗೊಳಿಸಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಏನು ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಪಟ್ಟಿ ನಾನು ಹೇಳುತ್ತಲ್ಲ, ಆ ಪಟ್ಟಿಗಳು ಮರೆಯಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ. ಅದು ಎಲ್ಲಿಂದ CM ಮತ್ತು ಡಿ ಕೆ ಶಿವಕುಮಾರ್ ಅವರ ಅಧಿಕಾರ ಹಸ್ತಾಂತರದ ಚರ್ಚೆಯಿಂದ ಹಿಡಿದು ಮೊನ್ನೆ ನಡೆದ ರಾಜೀವ್ ಗೌಡ ಅವರ ಸರ್ಕಾರಿ ಅಧಿಕಾರಿಗಳ ಮೇಲಿನ ದಬ್ಬಾಳಿಕೆಯ ವಿಚಾರದವರೆಗೂ ಕೂಡ ಎಲ್ಲವೂ ಡೈವರ್ಟ್ ಆಗಿ ಬಿಜೆಪಿ ವಿರುದ್ಧವೇ ಇದು ತಿರುಗಿ ಬೀಳುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಒಂದು ವೇಳೆ ರಾಜ್ಯ ಕಾಂಗ್ರೆಸ್ ಪಕ್ಷ, ರಾಜ್ಯ ಸರ್ಕಾರವೂ ಕೂಡ ಅದರದೇ ಆಗಿರೋದ್ರಿಂದ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ, ಜನಾಂದೋಲನವನ್ನ ಏನಾದರೂ ರೂಪಿಸಿದ್ರೆ ನಿಸ್ಸಂಕೋಚವಾಗಿ ರಾಜ್ಯಪಾಲರನ್ನ ವಾಪಸ್ಸು ಕರೆಸ್ಕೋಬೇಕಾಗತ್ತೆ. ಈ ಕುರಿತಂತೆ ರಾಜ್ಯ ಸರ್ಕಾರ ಈಗಾಗಲೇ ಏನು ರಾಷ್ಟ್ರಪತಿಗಳಿಗೆ ದೂರನ್ನು ಕೂಡ ಕೊಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಮತ್ತೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇವರ ಶಿಷ್ಟಾಚಾರ ಉಲ್ಲಂಘನೆ ವಿರುದ್ಧ ಕೇಸನ್ನು ದಾಖಲಿಸ್ತೇವೆ, ಆ ಕುರಿತಂತೆ ಕಾನೂನು ಸಲಹೆಗಳನ್ನ ಪಡ್ಕೊಳ್ತಾ ಇದ್ದೇವೆ, ಕಾನೂನು ಸಾಧ್ಯತೆಗಳನ್ನ ನೋಡ್ತಾ ಇದ್ದೇವೆ ಅನ್ನೋಂಥ ಒಂದು ಮಾತನ್ನ ಹೇಳಿದ್ದಾರೆ. ಸ್ವತಃ CM ಸಿದ್ದರಾಮಯ್ಯ ಹೇಳಿದ್ರು, ರಾಷ್ಟ್ರಗೀತೆಗೆ ಸ್ವತಃ ರಾಜ್ಯಪಾಲರು ಅವಮಾನ ಮಾಡಿದ್ದಾರೆ, ಹೀಗೆ ಮಾಡಬಾರ್ದಾಗಿತ್ತು ಅನ್ನುವಂಥದ್ದು.
ಜೊತೆಗೆ ಚಲುವರಾಯಸ್ವಾಮಿ ಕೂಡ ರಾಜ್ಯಪಾಲರು ರಾಷ್ಟ್ರಗೀತೆಗೆ ಅವಮಾನ ಮಾಡಿರ್ತಕ್ಕಂಥದ್ದು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ನಾವು ಖಂಡಿತ ಇದ್ರ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಇದಲ್ಲದೆ ಕಾಂಗ್ರೆಸ್ನ ಹಲವಾರು ನಾಯಕರು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಅದು ಒಂದು ರೀತಿಯ ಬಿಜೆಪಿಗೆ ತಿರುಗಾ ಮುರುಗಾ ಆಗುವಂತಹ ಸಾಧ್ಯತೆಯೇ ಹೆಚ್ಚಾಗಿ ಕಂಡು ಬರ್ತಿದೆ. ಇವತ್ತು ನಾವೇನು ಚರ್ಚೆ ಮಾಡ್ತಾ ಇದ್ದೀವಿ ಇದು ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ರಾಷ್ಟ್ರಗೀತೆಗೆ ಅವಮಾನ ಅಲ್ವಾ, ಅದಕ್ಕೆ ಹೇಳಿದ್ರು. ಅದು ಪ್ರಾಸಂಗಿಕವಾಗಿ ಹೇಳದಂತ ಮಾತು. ಅದು ರಾಜ್ಯಪಾಲರು ಓಡೋದ್ರು ಅಂತ ಹೇಳಲಿಲ್ಲ. ಬಹಳ ಸಂತೋಷ, ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಳಿ. ಅದಕ್ಕೆ ನಾವು ಭಯ ಬೀಳೋರೆಲ್ಲ ಸಂವಿಧಾನದ ವಿರುದ್ಧ, ಗವರ್ನರ್ ಅಲ್ಲ ರಾಷ್ಟ್ರಪತಿಯನ್ನು ಸಂವಿಧಾನದ ವಿರುದ್ಧ ಆದ್ರೂ ಹೋರಾಟ ಮಾಡೇ ಮಾಡ್ತೀವಿ. ಶಕ್ತಿ ಇದ್ರೆ ತೆಗೆದುಕೊಳ್ಳಿ, ಅದಕ್ಕೆ ನಾವೇನು ಬೇಸರ ಮಾಡೋದಿಲ್ಲ. ಎಸ್ ವೀಕ್ಷಕರೇ, ಈ ಹಿನ್ನೆಲೆಯಲ್ಲಿ ಏನೀಗ ಇಲ್ಲಿನ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ ರಾಜ್ಯಪಾಲರ ವಿರುದ್ಧ ಹೋರಾಟ ಮಾಡಲಿಕ್ಕೆ. ನೋಡಿ ವೀಕ್ಷಕರೇ, ಇದು ಕೇವಲ ಕರ್ನಾಟಕ ರಾಜ್ಯದ ರಾಜ್ಯಪಾಲರ ಸಮಸ್ಯೆ ಅಷ್ಟೇ ಅಲ್ಲ, ವಿಚಾರ ತುಂಬಾ ದೊಡ್ಡದಿದೆ, ತುಂಬಾ ವಿಶಾಲವಾಗಿ ಇದನ್ನ ಆಯೋಜನೆ ಮಾಡಲಿಕ್ಕೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ನೇತೃತ್ವದಲ್ಲೇ ತಯಾರಿ ನಡೀತಾ ಇರತಕ್ಕಂಥದ್ದು. ನೋಡಿ, ರಾಜ್ಯದಲ್ಲಿ TC ಗೆಹ್ಲೋಟ್ ಇದ್ದಾರಲ್ಲ, ಅವರು ಮಾಡಿರ್ತಕ್ಕಂಥ ಒಂದು ಅಪಚಾರ ಅಂತ ಹೇಳಲಾಗ್ತಿದೆಯಲ್ಲ, ಅದರ ವಿರುದ್ಧ ಹೋರಾಟ ಕೇವಲ ಕರ್ನಾಟಕದ್ದಾಗಿಲ್ಲ. ಈಗ ಸದ್ಯಕ್ಕೆ ಕೇರಳದಲ್ಲೂ ಕೂಡ ಅಲ್ಲಿನ ರಾಜ್ಯಪಾಲರು ಸರಿಯಾಗಿ ಭಾಷಣವನ್ನು ಓದಲಿಲ್ಲ ಅಥವಾ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಭಾಷಣವನ್ನು ಕಟ್ ಮಾಡಿ ಓದಿದ್ರು ಅನ್ನುವಂಥದ್ದು. ತಮಿಳುನಾಡಿನಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ, ಭಾಷಣವನ್ನು ಓದಲಿಲ್ಲ ಅನ್ನುವಂಥದ್ದು. ಹಾಗಾಗಿ ಈಗ ಇದು ರಾಷ್ಟ್ರಮಟ್ಟಕ್ಕೆ ವಿಸ್ತರಿಸಿಕೊಳ್ತಾ ಇದೆ. ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರ ನೇತೃತ್ವದ ಹೋರಾಟ ಇಡೀ ದೇಶದ ತುಂಬ ಹರಡುವಂತಹ ಎಲ್ಲಾ ಸಾಧ್ಯತೆಗಳು ಇವೆ. ಈ ಕುರಿತಂತೆ ಸಮಾನ ಮನಸ್ಕ ರಾಜ್ಯಗಳ ನಡುವೆ ಒಂದು ಚರ್ಚೆ ನಡೀತಾ ಇದೆ. ಅದು MK ಸ್ಟಾಲಿನ್ ಆಗಿರಲಿ, ಪಿಣರಾಯಿ ವಿಜಯನ್ ಆಗಿರಲಿ, ಸಿದ್ದರಾಮಯ್ಯ ಆಗಿರಲಿ, ಅಥವಾ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಆಗಿರಲಿ, ಆಪ್ ಸರ್ಕಾರ ಆಗಿರಲಿ, ಇವೆಲ್ಲವೂ ಸೇರಿ ಈಗ ಒಂದು ರಾಜ್ಯಪಾಲರು ಏನು ಈ ರೀತಿ ಕಾಟ ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರಗಳಿಗೆ, ಬಿಜೆಪಿಯೇತರ ರಾಜ್ಯ ಸರ್ಕಾರಗಳಿಗೆ ಕಾಟ ಕೊಡ್ತಾ ಇದ್ದಾರೆ. ಅದರ ವಿರುದ್ಧ ದೊಡ್ಡ ಹೋರಾಟವನ್ನ, ದೊಡ್ಡ ದನಿಯನ್ನ ಎತ್ತಕ್ಕೆ ತಯಾರು ಮಾಡಿರ್ತಕ್ಕಂಥದ್ದು. ಈ ಕುರಿತಂತೆ MK ಸ್ಟಾಲಿನ್ ಇವತ್ತೊಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸದನದಲ್ಲಿ ಗವರ್ನರ್ ಭಾಷಣ ಬೇಡವೇ ಬೇಡ, ಆ ರೀತಿಯ ಸಾಂವಿಧಾನಿಕ ತಿದ್ದುಪಡಿಯನ್ನ ಮಾಡಿ ನಾವು ತರೋಣ, ಅದಕ್ಕೆ ಸಮಾನ ಮನಸ್ಕ ರಾಜ್ಯಗಳೊಂದಿಗೆ ನಾವು ಚರ್ಚೆಯನ್ನ ಮಾಡಿ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡ್ತೀವಿ ಅನ್ನುವಂಥ ಮಾತನ್ನ ಸ್ಟಾಲಿನ್ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಇದು ಕೇವಲ ಕರ್ನಾಟಕ ರಾಜ್ಯ TC ಗೆಹ್ಲೋಟ್ ಅವರಿಗೆ ಸಂಬಂಧಪಟ್ಟಿದ್ದಲ್ಲ, ಇಡೀ ಬಿಜೆಪಿಯೇತರ ರಾಜ್ಯ ಸರ್ಕಾರಗಳು ಮತ್ತು ಬಿಜೆಪಿಯ ಕೇಂದ್ರ ಸರ್ಕಾರ ಇದರ ವಿರುದ್ಧ ನಡೆಯುವಂತ ತಿಕ್ಕಾಟ ಆಗುತ್ತೆ. ಎಲ್ಲರೂ ಕೂಡ ಇದೊಂದು ಮತ್ತೊಂದು ರಾಜಕೀಯ ಹೋರಾಟ ಆಗಿ ರಾಷ್ಟ್ರಾದ್ಯಂತ ಪರಿಣಾಮ ಬೀಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಇದಕ್ಕೆ ಈಗಾಗಲೇ ನೋಡಿ, ಇದೇ 28ನೇ ತಾರೀಕು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಎಲ್ಲಾ ಶಾಸಕರ CLP ಸಭೆಯನ್ನ ಕರೆದಿದ್ದಾರೆ. CLP ಸಭೆಯಲ್ಲಿ ರಾಜ್ಯಪಾಲರ ವಿರುದ್ಧ ಯಾವ ರೀತಿಯ ಹೋರಾಟಗಳನ್ನ ಮಾಡಬಹುದು, ಅವರ ನಿರ್ಲಕ್ಷ್ಯದ ವಿರುದ್ಧ ಅನ್ನುವಂಥ ಒಂದು ಚರ್ಚೆಯನ್ನು ನಡೆಸಲಿದ್ದಾರಂತೆ. ಯಾಕಂದ್ರೆ ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಂದು ಹಲವಾರು ಕಾಯ್ದೆಗಳ ಕುರಿತಂತೆ ರಾಜ್ಯಪಾಲರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿಲ್ಲ. ಅದರನ್ನು ಕೂಡ ಕೆಲವು ಕಾಯ್ದೆಗಳ ತಮ್ಮ ಬಳಿಯೇ ಇಟ್ಕೊಂಡಿದ್ದಾರೆ. ಅದರ ವಿರುದ್ಧವೂ ಕೂಡ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಪಕ್ಷ ದನಿ ಎತ್ತಲಿದೆ. ಇವೆಲ್ಲವೂ ಸೇರಿಕೊಂಡು ಕಾಂಗ್ರೆಸ್ ಮತ್ತು ಬಿಜೆಪಿಯೇತರ ಅಥವಾ ಬಿಜೆಪಿಯೇತರ ಪಕ್ಷಗಳು ಮತ್ತು ಬಿಜೆಪಿ ನಡುವಿನ ಒಂದು ದೊಡ್ಡ ಮಟ್ಟದ ರಾಜಕಾರಣದ ಯುದ್ಧವಾಗಿ ಪರಿಣಮಿಸಲಿದೆ ಅನ್ನುವಂಥದ್ದು ಒಂದು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಇದಕ್ಕೆ ಪೂರಕವಾಗಿ ನಿನ್ನೆಯಷ್ಟೇ ಈಗಾಗಲೇ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಸ್ವತಃ ಬಿಜೆಪಿ ಇದರಲ್ಲಿ ಹಸ್ತಕ್ಷೇಪ ಮಾಡ್ತಿದೆ ಅಂತ ಹೇಳಿ ಮಲ್ಲೇಶ್ವರಂನಲ್ಲಿರ್ತಕ್ಕಂಥ ಬಿಜೆಪಿ ಜಗನ್ನಾಥ ಭವನ ಇದೆಯಲ್ಲ, ಅದಕ್ಕೆ ಮುತ್ತಿಗೆ ಹಾಕಿ ಬಿಜೆಪಿ ವಿರುದ್ಧ ಘೋಷಣೆಗಳನ್ನು ಕೂಡ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ಕೂಗಿಬಿಟ್ಟಿದ್ದಾರೆ. ಅಂದ್ರೆ ನಮ್ಮ ಪ್ರತಿಭಟನೆಯ ರೂಪ ಹೇಗಿರುತ್ತೆ ಅನ್ನೋದನ್ನ ಅವರು ಒಂದು ಸಾಸಿವೆ ಕಾಳಿನಷ್ಟು ತಿಳಿಸಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇದು ರಾಷ್ಟ್ರ ಮಟ್ಟದಲ್ಲಿ ಬದಲಾಗುವಂತ ಎಲ್ಲ ಸಾಧ್ಯತೆಗಳು ಇವೆ. ಏನಾಗಬಹುದು ಪರಿಣಾಮ ಅನ್ನುವಂಥದ್ದು ಆದ್ರೆ, ಈಗ ರಾಜ್ಯ ಕೇಂದ್ರ ಬಿಜೆಪಿಗೆ ಇದರಿಂದ ಅಂದ್ರೆ ರಾಜ್ಯಪಾಲರ ಈ ತರ ನಡೆಯುತ್ತೆ. ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ, ಅದು ಜಮ್ಮು ಕಾಶ್ಮೀರ ಆಗಿರ್ಬೋದು, ಅಸ್ಸಾಮಲ್ಲಿ ಹಿಂದೆ ಇದ್ದಕ್ಕಂಥ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ರಾಜ್ಯಪಾಲರ ವರ್ತನೆಗಳಿರ್ಬೋದು, ಅಥವಾ 7 ಸಿಸ್ಟರ್ ಅಂತ ಏನು ಹೇಳ್ತಾರೆ, ಅಸ್ಸಾಮು, ಮಣಿಪುರ, ಮೇಘಾಲಯ, ಅಲ್ಲಿ ರಾಜ್ಯಪಾಲರು ಮಾಡ್ತಾ ಇರ್ತಕ್ಕಂಥ ದುಂಡಾವರ್ತನೆ ಇರ್ಬೋದು, ಅಥವಾ ಪಶ್ಚಿಮ ಬಂಗಾಳ ಇರ್ಬೋದು, ಕೇರಳ, ತಮಿಳುನಾಡು ಅಥವಾ ಕರ್ನಾಟಕ, ಪುದುಚೇರಿ, ಈ ಎಲ್ಲಾ ಕಡೆ ಯಾವ ರೀತಿ ಒಂದು ರೀತಿಯ ಸರ್ಕಾರಗಳಿಗೆ ದಮ್ಮು ಕಟ್ಟೋ ಹಾಗೆ ಅಂದ್ರೆ ಉಸಿರು ಕಟ್ಟೋ ವಾತಾವರಣವನ್ನ ರಾಜ್ಯಪಾಲರು ನಿರ್ಮಾಣ ಮಾಡ್ತಿದ್ದಾರೆ. ಅದರ ವಿರುದ್ಧ ಇವರು ಹೋರಾಟವನ್ನು ಮಾಡಲಿಕ್ಕೆ ತಯಾರಾಗಿರ್ತಕ್ಕಂಥದ್ದು ಬಿಜೆಪಿಗೆ ದೊಡ್ಡ ಹೊಡೆತ ಬೀಳಿದೆ. ಹಾಗಾಗಿ ಇದು
ಬಿಜೆಪಿಗೆ ಒಂದು ರೀತಿಯ ಅವಮಾನ. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ, ಪ್ರಜಾತಂತ್ರ ವ್ಯವಸ್ಥೆಯನ್ನ, ಸಾಂವಿಧಾನಿಕ ವ್ಯವಸ್ಥೆಯನ್ನ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಧಿಕಾರವನ್ನು ಬಳಸಿ ಅನ್ನುವಂಥ ಒಂದು ಆರೋಪ ಬಿಜೆಪಿಗೆ, ಕೇಂದ್ರ ಬಿಜೆಪಿಗೆ ಹೊರತಾಗಿರ್ತಕ್ಕಂಥದ್ದು. ಇದರ ನೇರ ಪರಿಣಾಮ ಸ್ಥಳೀಯ ಬಿಜೆಪಿ ನಾಯಕರಿಗೂ, ಸ್ಥಳೀಯ ಬಿಜೆಪಿ ಪಕ್ಷಗಳಿಗೂ ಕೂಡ ಅದರ ಮೇಲೆ ಆಗುವಂಥದ್ದು. ಇವೆಲ್ಲವೂ ಸೇರಿ ಬಿಜೆಪಿಯೇತರ, ಕಾಂಗ್ರೆಸ್ ಸೇರಿದಂತೆ ಬಿಜೆಪಿಯೇತರ ಪಕ್ಷಗಳಿಗೆ ಒಂದು ದೊಡ್ಡ ರಾಜಕೀಯ ಅಸ್ತ್ರ ಸಿಕ್ಕಂತಾಗಿದೆ. ಹಾಗಾಗಿ ಈ ಅಸ್ತ್ರದಿಂದ ಬಚಾವಾಗಲಿಕ್ಕೆ ಬಹುತೇಕ ರಾಜ್ಯಪಾಲರ ತಲೆದಂಡ ಆಗುತ್ತಾ? ಯಾಕಂದ್ರೆ ಗೋ ಬ್ಯಾಕ್ ಗವರ್ನರ್ ಅನ್ನುವಂಥ ಅಭಿಯಾನ ಶುರು ಮಾಡಿಬಿಟ್ಟಿದ್ದಾರೆ. ಇದು ರಾಜ್ಯಾದ್ಯಂತ ಅಥವಾ ದಕ್ಷಿಣ ಭಾರತದಾದ್ಯಂತ ಶುರುವಾದಾಗ ಡಿ ಸಿ ಗೆಹ್ಲೋಟ್ ಸೇರಿದಂತೆ ಬಹುತೇಕ ರಾಜ್ಯಪಾಲರನ್ನ ವಾಪಸ್ ಕರೆಸ್ಕೊಳ್ಳುವಂತಹ ಒಂದು ಪ್ರಯತ್ನ ನಡೆಯುತ್ತೆ. ವಾಪಸ್ ಕರೆಸ್ಕೊಳ್ಳುತ್ತೆ ಮುಜುಗರದಿಂದ ಪಾರಾಗ್ಲಿಕ್ಕೆ ಅನ್ನುವಂತಹ ಮಾತುಗಳು ಕೂಡ ಬಿಜೆಪಿ ವಲಯದಿಂದ ಕೇಳಿ ಬರ್ತಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೈನರ್. ಹೇಗೆ ರಾಜ್ಯಪಾಲರ ಇಶ್ಯೂವನ್ನೇ ಕಾಂಗ್ರೆಸ್ ಪಕ್ಷ ತನ್ನ ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಂಡು ಬಿಜೆಪಿಗೆ ತಿರುಗೇಟನ್ನ ಕೊಡ್ತಿದೆ ಅನ್ನೋದರ ಒಳಸುಳಿವು, ಒಳ ವಿವರಣೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.